ಪಟ್ಟಣ ಸೇರಿದಂತೆ ಕ್ಷೇತ್ರದೆಲ್ಲೆಡೆ ಶೈಕ್ಷಣಿಕ ಸುಧಾರಣೆ ಮತ್ತು ಆರೋಗ್ಯ ವಸತಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವುದರ ಜೊತೆಗೆ ಧಾರ್ಮಿಕವಾಗಿಯೂ ಸಹ ಪುನಶ್ಚೇತನ ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್ ಹೇಳಿದರು. ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿಗೆ ಚಿನ್ನದ ಮುಖ ಹಾಗೂ ಚಿನ್ನ ಲೇಪಿತ ಬೆಳ್ಳಿಯ ಕಿರೀಟ ಸಮರ್ಪಣೆ ಆಗಿರುವುದರಿಂದಾಗಿ ದೇವಿಗೆ ಧಾರ್ಮಿಕವಾಗಿ ಹೆಚ್ಚು ಮಹತ್ವ ಬರುವಂತಾಗಿದ್ದು, ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿಯ ಅನುಗ್ರಹಕ್ಕೆ ಸಮಸ್ತ ಭಕ್ತರೆಲ್ಲರೂ ಪಾತ್ರರಾಗಿದ್ದೇವೆ ಎಂದರು. ಶಾಸಕರಾಗಿ ತಾವು ಕೂಡ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಅಗತ್ಯ ಸಹಕಾರ ನೀಡುವ ಮೂಲಕ ಮತ್ತು ಕ್ಷೇತ್ರದ ಅನೇಕ ದೇವಸ್ಥಾನಗಳ ಅಭಿವೃದ್ಧಿಗೆ ಅವಶ್ಯಕವಾದ ಅನುದಾನ ನೀಡುವ ಮೂಲಕ ಧಾರ್ಮಿಕವಾಗಿ ಪುನರುಜ್ಜೀವನಗೊಳಿಸಿರುವ ಸಮಾಧಾನವಿದೆ ಎಂದರು. ಚಿನ್ನದ ಮುಖ ಹಾಗೂ ಚಿನ್ನಲೇಪಿತ ಬೆಳ್ಳಿ ಕಿರೀಟ ಸಮರ್ಪಣೆ ಪಟ್ಟಣದಲ್ಲಿ ಕಳೆದ ವರ್ಷ ಅದ್ದೂರಿ ಜಾತ್ರೆಯನ್ನು ಮಾಡಿ, ಜಾತ್ರೆಗೆ ಹಾಗೂ ದೇವಸ್ಥಾನ ನಿರ್ಮಾಣಕ್ಕಾಗಿ ಭಕ್ತರು ನೀಡಿದ ದೇಣಿಗೆಯ ಹಣದಲ್ಲಿ 22 ತೊಲೆ ಚಿನ್ನದಲ್ಲಿ ಮಾಡಿದ ಸುಮಾರು 25 ಲಕ್ಷ ರು ವೆಚ್ಚದಲ್ಲಿ ದೇವಿಗೆ ಸ್ವರ್ಣ ಮುಖ ಹಾಗೂ ಕೆ.ಎಚ್. ವೀರನಗೌಡ್ರು ಮತ್ತು ಪಪಂ ಮಾಜಿ ಸದಸ್ಯರಾದ ಸಣ್ಣ ಕೊತ್ಲಪ್ಪ ರವರಿಬ್ಬರು ನೀಡಿದ ದೇಣಿಗೆಯ ಹಣದಲ್ಲಿ ಬಂಗಾರದ ಲೇಪನದ ಬೆಳ್ಳಿ ಕಿರೀಟ ಮಾಡಿಸಿದ್ದು, ಶ್ರೀ ಊರಮ್ಮ ದೇವಿಗೆ ಒಟ್ಟಾರೆ 40 ಲಕ್ಷ ರು ವೆಚ್ಚದಲ್ಲಿ ಚಿನ್ನದ ಮುಖ ಹಾಗೂ ಚಿನ್ನ ಲೇಪನದ ಬೆಳ್ಳಿ ಕಿರೀಟ ಮಾಡಿಸಲಾಗಿದೆ ಎಂದು ದೇವಸ್ಥಾನ ಸೇವಾ ಸಮಿತಿ ಮಾಹಿತಿ ನೀಡಿದೆ. ಈ ಸಂದರ್ಭದಲ್ಲಿ ಶ್ರೀ ಗ್ರಾಮ ದೇವತೆ ಊರಮ್ಮ ದೇವಿ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಾದ ಕೆ.ಎಚ್. ವೀರನಗೌಡ್ರು, ಹಿಮಾ ಚಿದಾನಂದ ಸ್ವಾಮಿ, ಜೋಯಿಸ್ ಹಯೋಧನಚಾರ್, ಸಣ್ಣ ಕೊತ್ಲಪ್ಪ, ಉದಯ ಜನ್ನು, ಬಣಕಾರ ಮಂಜುನಾಥ, ಟಿ.ಜಿ. ಮಲ್ಲಿಕಾರ್ಜುನ ಗೌಡ, ಸಿ.ಬಿ. ಜಯರಾಮ್ ನಾಯಕ, ಎಸ್. ಸುರೇಶ್, ಡಾಣಿ ರಾಘವೇಂದ್ರ, ಡಾಣಿ ಚೌಡಮ್ಮ, ಶೆಟ್ರು ಬಸವರಾಜ, ಅರ್ಚಕ ನಾಗರಾಜ್, ಈರಣ್ಣ, ಕೆ. ಈಶಪ್ಪ, ಪಿ.ಕೆ. ರಾಘವೇಂದ್ರ, ಕಡ್ಡಿ ಮಂಜುನಾಥ, ಗಣೇಶ್, ರಾಮಾಂಜನಿ, ಕೆ.ಬಿ. ನಾಗರಾಜ, ಊರಮ್ಮದೇವಿಯ ಅರ್ಚಕರು, ಬಾಣದ ಶಿವಶಂಕರ್, ಜಿ.ಎಂ. ಬಸಣ್ಣ, ಜೆ. ಬಸವರಾಜ, ತಳವಾರ ಸುರೇಶ ಸೇರಿದಂತೆ ಎಲ್ಲ ಅಯ್ಯಗಾರರು, ಸಾವಿರಾರು ಭಕ್ತರು ಇದ್ದರು. ಅಂತಿಮದಲ್ಲಿ ನೆರೆದಿದ್ದ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಸೇವೆ ಜರುಗಿತು. ವಿ. ಜಿ. ವೃಷಭೇಂದ್ರ ಕೂಡ್ಲಿಗಿ. Eskan. ಇಲ್ಲ ನಿಮ್ಗೆ ಕೊಡ್ತು ದೊಡ್ಡ ಅಂದ್ರೆ ನಾ ಕೊಡ್ತೀನಿ ಆ ಕಡೆ ಇದೆ ಇದೆ
ಬರ್ರಿ ಉದಾಹರಣೆ ಬೇಬಿ ಬಾವಲ್ಲಿ ದೈವಸ್ಥರಿಂದ ಕೂಡ್ಲಿಗೆ ದೈವಸ್ಥರಿಂದ ಕೂಡ್ಲಿಗೆ ಗ್ರಾಮದ ದೈವಸ್ಥಾನ ಗ್ರಾಮದೇವಿ ಮತ್ತೆ ಶ್ರೀ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಹಿಂದಿನ ವರ್ಷ ಅಂದರೆ 2025ನೇ ವೈಶಾಖ ಮಾಸದ ಕೃಷ್ಣಪಕ್ಷ ದಶಮಿಯಂದು 2026 ಮೇ ತಿಂಗಳಲ್ಲಿ ಜರುಗಿತ್ತು. ಆ ಕಾರ್ಯಕ್ರಮವು ಸಾಂಗೋಪಾಂಗವಾಗಿ ನಡೆದು ಎಲ್ಲ ಭಕ್ತಾದಿಗಳು ಸಂಪನ್ನರಾದರು. ಭಕ್ತರ ಆಶೆಯಂತೆ ಗ್ರಾಮ ದೇವತೆಯ ಚೌಕಿ ಮನೆಯನ್ನು ನೂತನವಾಗಿ ನಿರ್ಮಿಸಿ ಈ ದಿವಸ ಗಂಗಾ ಪೂಜೆಯೊಂದಿಗೆ ಉದ್ಘಾಟನೆಯನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಊರಿನ ಎಲ್ಲ ಭಕ್ತಾದಿಗಳ ಸಲಹೆ ಸಹಕಾರ ತನು ಮನ ಧನದಿಂದ ಗ್ರಾಮ ದೇವತೆಗೆ ಬಂಗಾರದ ಮುಖವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಆಶೆ ಇಟ್ಟಿದ್ದರು. ಆ ಆಶೆಯನ್ನು ಎಲ್ಲರ ಸಹಾಯದಿಂದ ಸರ್ವ ಭಕ್ತರ ಸಹಾಯದಿಂದ ಈ ದಿವಸ ಆ ಗ್ರಾಮ ದೇವತೆಗೆ ಬಂಗಾರದ ಕಿರೀಟ ಮತ್ತು ಮುಖವನ್ನು ಧಾರಣೆ ಮಾಡಿ ದರ್ಶನಕ್ಕೆ ನೀಡಲಾಗಿದೆ. ಎಲ್ಲ ಭಕ್ತಾದಿಗಳು ದೇವಿಯ